ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಅಮರದೇವರಗುಡ್ಡ ಗೊಲ್ಲರಹಟ್ಟಿಯಲ್ಲಿ ಏಪ್ರಿಲ್ 10ರಂದು ಅತಿಯಾದ ಬೇದಿಯಿಂದಾಗಿ ಸುಮಾರು 20ಕ್ಕೂ ಹೆಚ್ಚು ಗ್ರಾಮಸ್ಥರು ತೀವ್ರ ಅಸ್ವಸ್ಥಗೊಂಡಿರುವ ಘಟನೆ ಜರುಗಿದೆ. ತಕ್ಷಣ ಅವರನ್ನು ಕೂಡ್ಲಿಗಿ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸಲಾಗಿದ್ದು, ವೈದ್ಯರು ಹಾಗೂ ಸಿಬ್ಬಂದಿಯವರ ಸಮಯ ಪ್ರಜ್ಞೆ ಹಾಗೂ ಕರ್ತವ್ಯ ನಿಷ್ಠೆ ತೋರಿ ಚಿಕಿತ್ಸೆ ನೀಡುವ ಪರಿಣಾಮ ಅತಿಸಾರದಿಂದಾಗಿ ಅಸ್ವಸ್ಥಗೊಂಡವರು ಕೆಲ ತಾಸುಗಳ ನಂತರ ಚೇತರಿಸಿಕೊಂಡಿದ್ದಾರೆ. ಮಾಹಿತಿ ತಿಳಿದಾಕ್ಷಣ ಶಾಸಕರು ಆದ ಡಾ ಎನ್ ಶ್ರೀನಿವಾಸ್ ಅವರು ರಾತ್ರಿ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರ ಆರೋಗ್ಯ ವಿಚಾರಿಸಿದ್ದಾರೆ. ಅವರಿಗೆ ವೈಯಕ್ತಿಕ ಸ್ವಚ್ಛತೆ ಹಾಗೂ ಪರಿಸರ ಸ್ವಚ್ಛತೆ ಬಗ್ಗೆ ತಿಳಿ ಹೇಳಿದ್ದಾರೆ. ಇನ್ನು ಘಟನೆ ಬಗ್ಗೆ ಕುರಿತು ಸಂಪೂರ್ಣ ಮಾಹಿತಿ ಪಡೆದು ಮೌಢ್ಯತೆ ಕಂದಾಚಾರವನ್ನು ತುರಿಯಬೇಕಿದೆ ಅಂತ ಸೂಚಿಸಿದ್ದಾರೆ. ಗ್ರಾಮದ ಪ್ರಮುಖರನ್ನ ಸಂಪರ್ಕಿಸಿ ಅವರ ಯೋಗಕ್ಷೇಮ ವಿಚಾರಿಸಿದ ಶಾಸಕರು ವೈಯಕ್ತಿಕ ಸ್ವಚ್ಛತೆ ಹಾಗೂ ವಾತಾವರಣದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳಲು ಸೂಚಿಸಿದ್ದಾರೆಂದು ತಿಳಿದುಬಂದಿದೆ. ಶಾಸಕರು ಕೂಡಲೇ ಗ್ರಾಮಸ್ಥರಿಗಾಗಿ ಶುದ್ಧ ಕುಡಿಯುವ ನೀರು ಹಾಗೂ ಗಂಜಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಂದು ತಿಳಿದುಬಂದಿದೆ. ನಂತರ ಅವರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಗೆ ದಾಖಲಾದ ಎಲ್ಲರ ಆರೋಗ್ಯ ಸ್ಥಿತಿಗತಿ ವಿಚಾರಿಸಿದರು. ಹಾಜರಿದ್ದ ವೈದ್ಯರು ಹಾಗೂ ಸರ್ವ ಸಿಬ್ಬಂದಿಗೆ ಸಮಯೋಚಿತವಾಗಿ ತುರ್ತು ಅಗತ್ಯ ಚಿಕಿತ್ಸೆ ಒದಗಿಸುವಂತೆ ಸೂಚಿಸಿದ್ದು, ಗ್ರಾಮದಲ್ಲಿ ಮುಂಜಾಗ್ರತಾ ಕ್ರಮಕ್ಕೆ ಆರೋಗ್ಯ ಇಲಾಖೆ ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿ ಮತ್ತು ಆಂಬ್ಯುಲೆನ್ಸ್ ನಿಯೋಜನೆ ಮಾಡಿ ತೀವ್ರ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಎನ್ನಲಾಗುತ್ತಿದೆ. ಅಸ್ವಸ್ಥರಾಗಿದ್ದವರೆಲ್ಲರೂ ಕೂಡ ಚಿಕಿತ್ಸೆಯಿಂದಾಗಿ ಸಂಪೂರ್ಣ ಚೇತರಿಸಿಕೊಂಡಿರುವುದನ್ನು ಮನವರಿಕೆ ಮಾಡಿ ಕೊಂಡ ನಂತರವೇ ಶಾಸಕರು ಆಸ್ಪತ್ರೆಯಿಂದ ಹೊರನಡೆದಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಡಿಎಚ್ಒ ಭೇಟಿ A11 ರಂದು ಸಾರ್ವಜನಿಕ ಆಸ್ಪತ್ರೆಗೆ ಜಿಲ್ಲಾ ವೈದ್ಯಾಧಿಕಾರಿ ಶಂಕರ್ ನಾಯಕ್ ಹಾಗೂ ಸಹ ವೈದ್ಯಾಧಿಕಾರಿಗಳು ಆದ ಷಣ್ಮುಖ ನಾಯಕ, ಜಂಬಯ್ಯ ಅವರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ ಮತ್ತು ಚಿಕಿತ್ಸೆ ಪಡಿತಾ ಇರುವವರ ಆರೋಗ್ಯ ವಿಚಾರಿಸಿದ್ದಾರೆ. ವೈದ್ಯರಿಗೆ ಹಾಗೂ ಸಿಬ್ಬಂದಿಗೆ ಕರ್ತವ್ಯ ನಿಷ್ಠೆ ಮೆರೆಯಲು ತಿಳಿಸಿದ್ದಾರೆ. ತಾಲೂಕು ವೈದ್ಯಾಧಿಕಾರಿ ಪ್ರದೀಪ್ ಕುಮಾರ್ ನೇತೃತ್ವದ ವೈದ್ಯರ ತಂಡಕ್ಕೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ತುರ್ತಾಗಿ ಜರುಗಿಸುವಂತೆ ಸೂಚಿಸಿದ್ದಾರೆ. ಪ್ರಶ್ನೆ ಬರಲ್ಲ ಸರ್. ನಿನ್ನೆ ಅಡ್ಮಿಟ್ ಆಗಿರೋದು ನಾವು ಕಳಿಸ್ಕೊಳ್ತಾ ಇದ್ದೀವಿ. ಇವಾಗ ಅಲ್ಲಿ ನರ್ಸ್ಗಳು ಹೆಮ್ಮೆಟ್ ಬೇಕು ಸರ್. ಅಲ್ಲಿ ಒಂದು ಗುಣಮುಖ ಆಗಿಲ್ಲ. ಅಲ್ಲಪ್ಪ, ನನ್ನ ತಾಲೂಕು ಹೆಲ್ತ್ ಆಫೀಸರ್ ಕೇಳಬೇಕು. ನಾನು ಈ ಆಸ್ಪತ್ರೆ ಅಷ್ಟೇ ತಾಲೂಕು ಹೆಲ್ತ್ ಆಫೀಸರ್ ಕೇಳಿದ್ರೆ ತಾಲೂಕು ಪ್ರದೀಪ್ ಡಾಕ್ಟರ್ ಇದ್ದಾರೋ ಅವ್ರು ಕೇಳಬೇಕು. ಈ ಲೋಕಲ್ ಈ ಆಸ್ಪತ್ರೆಯಲ್ಲಿ ಆಗಿಲ್ಲ. ಪ್ರದೀಪ್ ಡಾಕ್ಟರ್ ಊರಾಗ ಬಂದಿದ್ರು ಸರ್. ಅವ್ರ ಜವಾಬ್ದಾರಿ ಅದು, ಅಲ್ಲಿ ನೋಡ್ಕೊಳ್ತಾರೆ. ಇಲ್ಲಿ ಆಸ್ಪತ್ರೆ ಏನೇ ಕೇಳಿದ್ರೆ ಅವ್ರು ಕೇಳ್ತಾರೆ. ಇಲ್ಲೇ ದೇವರ ಕೇಳಿ ಅಲ್ಲ ಸರ್, ಸರ್ ಈಗ ತಾವು ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ ಸರ್? ಅವ್ರು ಮಿಕ್ಸ್ ಮಾಡಿ ಹಾಕಿದ್ದಾರೆ ನೋಡ್ತೀವಿ. ಈಗ ನೋಡ್ಕೊಂಡ್ಬಿಡಿ ಟ್ರೀಟ್ಮೆಂಟ್ ಸ್ವಲ್ಪ ಗುಣಮುಖ ಆಗೋ ಟ್ರೀಟ್ಮೆಂಟ್ ಮಾಡಿ. ಹಂಗೇನ ಸೀರಿಯಸ್ ಪೇಷಂಟ್ಗಳನ್ನ ಬೇರೆ ಕಡೆಗೆ ಕಂಡೀಷನ್ ಇತ್ತು, ಶಿಫ್ಟ್ ಮಾಡಿದ್ವಿ. ಒಂದು ಹಾರ್ಟ್ ಕಂಡೀಷನ್ ಇತ್ತು, ಅಷ್ಟು ಬೇರೆ ಶಿಫ್ಟ್ ಮಾಡೋಕ್ಕೆ ಬರ್ಕೊಂಡಿದ್ದೀವಿ. ಶಿಫ್ಟ್ ಆಗ್ತದೆ ಹಂಗೆ ನೋಡ್ಕೊಂಡು. ಸರ್ ತಾವು ಈಗ ಏನೇನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀರಿ ಸರ್? ಐ ಯು ಪ್ಲೇಟ್ಸ್ ಹ್ಞೂ ಸರ್. ಕೊಟ್ಟಿದ್ದೀವಿ, ಐ ಯು ಪ್ಲೇಟ್ಸ್ ಕೊಟ್ಟಿದ್ದೀವಿ, ORS ಕೊಟ್ಟಿದ್ದೀವಿ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ ಚೇತರಿಸಿ ಅಂತ ಇದ್ದಾರೆ ಸರ್ ಅಷ್ಟು ಎಲ್ಲ ಪೇಷಂಟ್ಗಳು ಚೇತರಿಸಿ ಅಂತ. ಇನ್ನು ಏನು ಕ್ರಿಟಿಕಲ್ ಇದ್ದವರಿಗೆ ಬೇರೆ ಕಡೆ ರೆಫರ್ ಮಾಡ್ತಾ ಇದ್ದಾರೆ. ಕ್ರಿಟಿಕಲ್ಗೆ ರೆಫರ್ ಆಗಿದೆ. ಹೌದು ತುಂಬ 2 ರೆಫರ್ ಆಗಿದೆ. ನಿನ್ನೆ ಮಂಗಳವಾರ ನೈಟು 9ರಿಂದ ಬೆಳತನ ವಾಂತಿ ಭೇದಿ ಸ್ಟಾರ್ಟ್ ಆಗಿದೆ. ಏಡಿಗುಡ್ಡ ಗೋಲ್ರಟ್ಟಿ 19ನೇ ವಾರ್ಡ್ ಸ್ಟಾರ್ಟ್ ಆದಾಗ ಬೆಳಿಗ್ಗೆ 8ರಿಂದ ನಾವು ಪೇಷಂಟ್ಗಳನ್ನ ಆಂಬ್ಯುಲೆನ್ಸ್ನಾಗ ಕರ್ಕೊಂಬಂದಿದ್ವಿ. ಕರ್ಕೊಂಬಂದಾಗ ಏನಾಯ್ತು, ಇಲ್ಲಿ ಬಂದ್ರೆ ಬೆಡ್ ಇಲ್ಲ, ಸ್ಟಾಫ್ ಇಲ್ಲ ಅಂತ ಹೇಳ್ತಾರೆ. ನರ್ಸ್ಗಳು ಒಂದೊಂದು ಬೆಡ್ಡಿಗೆ ಇಬ್ಬರಿಗೆ ಹಾಕಿ ಗ್ಲುಕೋಸ್ ಹಾಕಿ ಈಗ ಪೇಷಂಟ್ಗಳು ಸುಮಾರು 21ರಿಂದ 22 ಜನ ಇದ್ದಾರೆ ಇವಾಗ ಇಲ್ಲಿ. ಅದ್ರಾಗ ಒಂದು ಗುಣ ಆಗಿಲ್ಲ ಸರ್. ಅದ್ರಾಗ
ಇವತ್ತಿನವರೆಗೂ ಒಂದು ಗುಣ ಆಗಿಲ್ಲ. ಇನ್ನು ಜಾಸ್ತಿನೇ ಆಗ್ತಾನೆ ಏನಾನ ಕೇಳಿದ್ರೆ ಇವ್ರೇನು ಹೇಳ್ತಾರೆ, ಇಲ್ಲಪ್ಪ ಇಲ್ಲಿ ಸ್ಪೆಷಾಲಿಟಿ ಇಲ್ಲ, ಆ ಕಡೆ ಹೋಗ್ರಿ ಈ ಕಡೆ ಹೋಗ್ರಿ ಅಂತ ಹೇಳ್ತಾರೆ. ಈಗ 36 ತಾಸು ಆಯ್ತು ಸರ್. ಈಗ ಒಂದು ಒಳ್ಳೆ ಸ್ಪೆಷಾಲಿಟಿ ಡಾಕ್ಟರ್ಗಳನ್ನು ಕರೆಸಿಲ್ಲ ಇಲ್ಲಿ. ಸುಮ್ಮನೆ ಬರ್ತಾರೆ, ನೋಡ್ತಾರೆ, ನೀವು ಹೊಲಸು ಹಂಗೆ ಹಿಂಗೆ, ನೀವು ಅದು ಮಾಡಲ್ಲ, ನೀವು ಅದು ಮಾಡಲ್ಲ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಗೆ ಬಂದಿದ್ರೆ ಬಂದಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ನಿನ್ನೆ ಬಂದಿದ್ರು ಸರ್. ಅಂದ್ರೆ ಯಾರು ಗುಣ ಆಗಿಲ್ಲ. ಅಲ್ಲಿ ಸಿಸ್ಟರ್ ಬಿಟ್ಟಿದ್ದಾರೆ, ಅಲ್ಲೆಲ್ಲ ಇದ್ದಾರೆ, ಅಲ್ಲೆಲ್ಲ ವ್ಯವಸ್ಥೆ ಇದೆ, ಗುಣ ಆಗಿಲ್ಲ. ನಾವಿಲ್ಲಿ ಆಗ್ಲಿದ್ದಕ್ಕೆ ಅವೆಲ್ಲ ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದೀವಿ ನಾವೇ. ಈಗ ಮತ್ತೆ ತಿರ್ಗಿ ಅವ್ರು ಪದೇ MLA ಗಳು ಬಂದ್ರೆ ನೀವು ಸರಿ ಇಲ್ಲ, ನೀವು ಹೊಲಸ ಜನಗಳು ಹಾಗೆ ಈಗ ಅಂತ ನಮ್ಮನ್ನು ಕುಲೈತಿ ಎಲ್ಲ ಬೈತಿದ್ದಾರೆ. ಈಗ ಆಲ್ರೆಡಿ ಎಷ್ಟು ಮಂದಿ ಅಡ್ಮಿಟ್ ಆಗಿರಿ ಇಲ್ಲಿ? ಈಗ 40 ಜನ ಇದ್ದಾರೆ. ಈಗ 40 ಜನ, 30 ಜನ ಇದ್ದಾರೆ. ಇನ್ನ ಬರ್ತಾನೆ ಇದ್ದಾರೆ ಸರ್. ಬೆಳಗ್ಲಿಂದ 6ನೇದು ಬಂದವ. ಅದು ಯಾವ ಕಾರಣಕ್ಕಾಗಿದೆ ಅಂತ ಇವತ್ತವರೆಗೆ ಕಂಡುಹಿಡಿದಿಲ್ಲ ಸರ್. ನಿನ್ನೆಲ್ಲಿಂದ ಡಾಕ್ಟರ್ನ ಊರಾಗೆ ಇದ್ದಾರೆ. ಆದ್ರೆ ಏನು ಟೆಸ್ಟ್ ಮಾಡಿ ನೀರಿನಿಂದ ಆಗಿದೆಯೋ, ಇನ್ನು ಊಟದಿಂದ ಆಗಿದೆಯೋ, ಫುಡ್ ಪಾಯ್ಸನ್ ಆಗಿದೆಯೋ ಗೊತ್ತಾಗಿಲ್ಲ. ಈಗ ಇಲ್ಲಿರೋ ಡಾಕ್ಟರ್ ಏನಂತ ಹೇಳಿದಾರೆ? ಟ್ರೈ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರ ಸಿಸ್ಟರ್ ಪಾಪ ಕೇಳಿದ್ರೆ ಈಗ 20 ಜನಕ್ಕೆ ಒಬ್ಬರೇ ಸಿಸ್ಟರ್ ಅವ್ರು ಏನು ಮೇಂಟೈನ್ ಮಾಡ್ತಾರೆ ಸರ್? ಈ ಸಿಸ್ಟರ್ ಇಲ್ಲ, ಸ್ಟಾಫ್ ಇಲ್ಲ ಇಲ್ಲಿ. ಸ್ಟಾಫ್ ಇಲ್ಲ, ಸ್ಟಾಫ್ ಕೇಳಿದ್ರೆ ಅದೇ ಹೇಳ್ತಾರೆ, ಸ್ಟಾಫ್ ಕಮ್ಮಿ ಇದೀವಪ್ಪ. ನಾನು ಒಂದೊಂದು ಬೆಡ್ಗೆ ಇಬ್ಬರನ್ನ ಹಾಕಿದ್ದೀವಿ, ಜನ ಇಲ್ಲ, ನಾನು ಏನು ಮಾಡಲಿ ಅಂತ ಕೇಳ್ತಾರೆ. ನಾನು ಒಬ್ಬಳೇ ಏನಂತ ಮಾಡಲಿ? ಇವರು ಅಧಿಕಾರಿಗಳನ್ನ ಕೇಳ್ಬೇಕಾಯ್ತು. ಅಧಿಕಾರಿಗಳನ್ನ ಕೇಳಿದ್ರೆ ಅವ್ರು ಏನೇನೋ ಮಾತಾಡ್ತಾರೆ. ಅವ್ರು ಏನಂತ ಮಾತಾಡ್ತಾರೆ, ನಾವು ಯಾರು ಪನ್ಸ್ತಾನೆ ಇಲ್ಲ. ಅದನ್ನ ಪನ್ಸಿದ್ ಕೇಳಿದ್ರೆ ನಮ್ಮ ಮಾತುಗಳ ಸರ್, ನಮ್ದು ಕೊಳಪಟ್ಟಿ ಗಲೀಜ್ ಐತೆ. ಈ ಕೊಳಪಟ್ಟಿ ಗಲೀಜ್ ನಾವು ರೈತರು ದುಡ್ಕೊಂಡು ತಿನ್ನಾರ. ದಿನನಿತ್ಯ ನಾವು ಇಸ್ತ್ರಿ ಬಟ್ಟೆ ಅವ್ರಂಗೆ ಹಾಕ್ಯಂದು ಅಡ್ಡಾಡಕ್ಕಾಗಲ್ಲ. ನಮಗೆ ಪುಕ್ಷಟೆ ದುಡ್ಡು ಬರಲ್ಲ. ದುಡ್ಕೋಬೇಕು, ತಿನ್ಬೇಕು, ನಮಗೆ ಬರ್ತದೆ. ನಿಮ್ಮದು ಕೊಳಪಟ್ಟಿ ನೋಡಿ ಎಷ್ಟು ಗಲೀಜ್ ಐತಿ. ಹಿಂಗಿದ್ರೆ ಬರಲ್ಲ. ಏನಂದ್ರೆ ಮತ್ತೆ ನಾವು ದಿನನಿತ್ಯ ದುಡ್ಕೊಂಡು ತಿನ್ನ, ನಾವು ದಿನನಿತ್ಯ ಸ್ನಾನ ಮಾಡೋಕ್ಕಾಗಲ್ಲ, ಇಸ್ತ್ರಿ ಬಟ್ಟೆ ಹಾಕಕ್ಕೆ. ರೈತರ ಬಡ್ಡೆ ಗೊಬ್ಬ ಅಂತಂದೇಳಿ ನಿಮಗೆ ಅಲ್ಲಗಳಿತಿದ್ದಾರೆ ರೈತರು. ನೋಡಿ ಈ ತರ ನಿಮ್ಮ ಗಲೀಜ್ ಇದ್ರೆ ಏತ್ ಮುಕ್ಳಿ ತೊಳೆಯಲ್ಲ, ಆ ಥರ ಮಾತಾಡ್ತಾರೆ ಸರ್ ಒಬ್ಬ ಜನನಾಯಕ ಆಗಿ. ಆ ಥರ ಮಾತಾಡಬಾರ್ದು. ಬೇಕಾದ್ರೆ ಪ್ರೂಫ್ ಕೊಡ್ತೀವಿ, ಅವ್ರು ಮಾತಾಡ್ತಾರೆ. ಆಯ್ತಾ? ಅದು ನನಗೆ ಸೆಂಡ್ ಮಾಡಿರಿ, ನಾನು ಕೂಡ ಅದನ್ನ ನಮ್ಮ ಮೀಡಿಯಾ. ಅಲ್ಲ, ಪ್ರೂಫ್ ಅಂದ್ರೆ ಸಾಕ್ಷಿ ಇದ್ದಾರೆ ಸರ್. ಇಮಿಡಿಯೇಟ್ಲಿ ಬೇಕು ಸರ್. ಸೀರಿಯಸ್ ಇದೆ, ಒಂದು 2-3 ಪೇಷಂಟ್ ಇಮಿಡಿಯೇಟ್ ಬಂದು ಹೋಗ್ಬಿಟ್ರೆ ಬಗೆಹರಿತ. THO ಏನಂದ್ರು? ಅಲ್ಲ ಸರ್, ಇವಾಗ ಬಂದ ಹಿಂಗೆ ಕೈ ನೋಡ್ತಾರ, ಬಂದ ಅದ ಬಗೆಹರಿತಾ. ಪೇಷಂಟ್ ಎಲ್ಲಿಂದ ಎಲ್ಲಿ ಡಾಕ್ಟರ್ ಕರೆಸ್ಬೇಕು. ಸೊ ಇಲ್ಲೇನು ಬಳ್ಳಾರಿಗೆ ಸ್ವಲ್ಪ ರೆಸ್ಪಾನ್ಸ್ ಮಾಡಲೇಬೇಕು. ಇವಾಗ ಬಂದು ಒಂದು ತಾಸು ನೋಡಿಬಿಟ್ರೆ ಪೇಷಂಟ್ ಗುಣ ಆಗಿಬಿಡುತ್ತಾ? ಯಾರು ಬಂದು ನೋಡಿ ಹೋಗೋದಲ್ಲ. ಸ್ಟಾಫ್ ಒಬ್ಬ ನರ್ಸ್ ಏನ್ ಶಾಸಕರು ಬಂದು ನೋಡಿದ್ರೆ MLA ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾಕಂದ್ರೆ ಸ್ಟಾಫ್ಗೆ ಭಯನೇ ಇಲ್ಲ. MLA ಸ್ಟಾಫ್ಗೆ ಭಯ ಬಂದಿಲ್ಲ ಅಂತ ಹೇಳ್ತಿಲ್ಲ. ನಿನ್ನೆ ಸಾಯಂಕಾಲನೂ ಶಾಸಕರು 4 ಗಂಟೆಲಿಂದ ಒಂದು ಏನ್ ಮಾಡ್ಬೇಕು ಸರ್? ಅವ್ರು ಬಂದು ಕುಡಿಯೋ ನೀರಿನ ವ್ಯವಸ್ಥೆ, ಬಾಟ್ಲುಗಳು ಕೊಟ್ಟು, ಗಂಜಿ ಕೊಟ್ಟು ಹೋಗಿದ್ದಾರೆ. ಅವ್ರು ತಪ್ಪಂತ ಹೇಳ್ತಾ ಇಲ್ಲ. ಬಟ್ ಸ್ಟಾಫ್ ಇಲ್ಲಿ ಸ್ಟಾಫ್ ಕರ್ಸಕ್ ಆಗ್ತಾ ಇಲ್ಲ. ಅವ್ರ ಕೈಲಿ ಒಳ್ಳೆ ಡಾಕ್ಟರ್ ಕರ್ಸ್ಬೇಕು. ಇಲ್ಲಿಂದ ಒಳ್ಳೆ ಸ್ಟಾಫ್ ಕರೆಸಿ ವ್ಯವಸ್ಥೆ ಮಾಡ್ಬೇಕು. ಬೆಡ್ ಇಲ್ಲ ಅಂದ್ರೆ ಓಕೆ, ಮೇಲೆ ರೂಮ್ ಎಲ್ಲ ಖಾಲಿ ಇದಾವೆ, ಯಾಕೆ ಶಿಫ್ಟ್ ಮಾಡ್ಲಿ ಸ್ಟಾಫ್. ಡಾಕ್ಟರ್ ಏನ್ ಹೇಳ್ತಾರೆ ಸರ್, ಒಂದ್ ಬೆಡ್ ಇಬ್ರು ಹಾಕ್ಬಿಡ್ರಿ ಅಂತ ಹೇಳಿದ್ರೆ ಸ್ಟಾಫ್ ಇಲ್ರಿ. ಮೇಲೆ ರೂಮ್ ಇದಾವೆ, ಸ್ಟಾಫ್ ಇಲ್ಲ. 30 ಪೇಷಂಟ್ ಇದಾವ. ಒಬ್ಬ ನರ್ಸ್ ನೋಡಕ್ಕಾಗತ್ತಾ? 30 ಪೇಷಂಟ್ ಆಗುತ್ತಾ? ಇವ್ರು ಬಂದ್ರಲ್ಲ, ಇಷ್ಟು 3-4 ಜನ ನರ್ಸ್ ಬೇಕಾಗಿತ್ತು. ಒಬ್ಬ ಏನಾದ್ರು ಒಬ್ಬ ಡಾಕ್ಟರ್ ಬೇಕಲ್ಲಿ. ಒಂದು ಫುಲ್ ಡೇ 24 hours